ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಐ ಹ್ಯಾವ್ ಎ ಡ್ರೀಮ್ ಈ ಒಂದು ಸ್ಪೀಚ್ನ ಕನ್ನಡದ ವಿವರಣೆಯನ್ನು ನೀವು ಕೇಳಬಹುದಾಗಿರುತ್ತೆ. ಹಾಗೆ ಈ ಒಂದು ಸ್ಪೀಚ್ ಐ ಹ್ಯಾವ್ ಎ ಡ್ರೀಮ್ ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಹ ನೀಡಿರ್ತೇನೆ. ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು August 28, 1963 ವಾಷಿಂಗ್ಟನ್ DC ಲಿಂಕನ್ ಸ್ಮಾರಕದಲ್ಲಿ ಈ ಒಂದು ಭಾಷಣವನ್ನು ಮಾಡಿರ್ತಾರೆ. ಈ ಭಾಷಣದ ಸಂಪೂರ್ಣವಾದಂತಹ ಕನ್ನಡದ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ರವರು ಹೇಳ್ತಾರೆ, ಇಂದು ನಿಮ್ಮೊಂದಿಗೆ ಸೇರಿಕೊಳ್ಳಲು ನಾನು ಸಂತೋಷ ಪಡ್ತೇನೆ. ಇದು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಸ್ವತಂತ್ರಕ್ಕಾಗಿ ನಡೆದ ಸಾರ್ವಜನಿಕ ಪ್ರತಿಭಟನೆಗಳಲ್ಲಿ ಅತಿ ಮುಖ್ಯವಾದದ್ದು ಇತಿಹಾಸದಲ್ಲಿ ದಾಖಲಾಗಲಿದೆ. ಸುಮಾರು 5-20 ವರ್ಷಗಳ ಹಿಂದೆ ನಾವು ಇಂದು ಯಾರ ನೆರಳಲ್ಲಿ ನಿಂತಿದ್ದೇವೋ ಆ ಮಹಾನ್ ಅಮೇರಿಕನ್ ಗುಲಾಮಗಿರಿ ವಿಮೋಚನಾ ಒಂದು ಕಾನೂನಿಗೆ ಸಹಿ ಹಾಕಿದರು. ತೀವ್ರ ಅನ್ಯಾಯದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಂಥ ಲಕ್ಷಾಂತರ ನೀಗ್ರೋ ಗುಲಾಮರಿಗೆ ಈ ಮಹತ್ವದ ತೀರ್ಪು ಭರವಸೆಯು ಮಹಾನ್ ದಾರಿದೀಪವಾಗಿತ್ತು. ಅವರ ಬಂಧನಗಳ ದೀರ್ಘ ರಾತ್ರಿಗೆ ಮುಕ್ತಿ ನೀಡಲು ಇದು ಸಂತೋಷದ ಬೆಳಗಿನ ಜಾವವಾಗಿತ್ತು. ಆದರೆ 100 ವರ್ಷಗಳ ನಂತರವೂ ನೀಗ್ರೋ ಇನ್ನೂ ಸ್ವತಂತ್ರನಲ್ಲ. 100 ವರ್ಷಗಳ ನಂತರವೂ ನೀಗ್ರೋಗಳ ಜೀವನವು ತಾರತಮ್ಯದ ಸಂಕೋಲೆಗಳು ಮತ್ತು ತಡೆಗೋಡೆಗಳಿಂದ ದುಃಖಕರವಾಗಿ ಕುಂಠಿತವಾಗ್ತಾ ಇದೆ. 100 ವರ್ಷಗಳ ನಂತರವೂ ನೀಗ್ರೋಗಳು ವಿಸ್ತಾರವಾದ ಈ ಭೌತಿಕ ಸಮೃದ್ಧಿಯ ಸಾಗರದ ಮಧ್ಯೆ ಬಡತನದ ಒಂದು ಒಂಟಿ ದ್ವೀಪದಲ್ಲಿ ವಾಸಿಸ್ತಾ ಇದ್ದಾರೆ. 100 ವರ್ಷಗಳ ನಂತರವೂ ನೀಗ್ರೋಗಳು ಅಮೇರಿಕನ್ ಸಮಾಜದ ಮೂಲೆಗಳಲ್ಲಿ ನರಳುತ್ತಾ ಇದ್ದಾರೆ. ಅವರು ತಮ್ಮ ಸ್ವಂತ ನೆಲದಲ್ಲಿ ಗಡಿಪಾರನ್ನು ಅನುಭವಿಸ್ತಾ ಇದ್ದಾರೆ. ಈಗಿನ ತೀವ್ರ ಪರಿಸ್ಥಿತಿಯನ್ನು ಅಮೆರಿಕಕ್ಕೆ ನೆನಪಿಸಲು ನಾವೆಲ್ಲರೂ ಈ ಒಂದು ಪವಿತ್ರ ಸ್ಥಳಕ್ಕೆ ಬಂದಿದ್ದೇವೆ. ತಾರತಮ್ಯದ ಕತ್ತಲೆಯ ಮತ್ತು ನಿರ್ಜೀವ ಕಣಿವೆಯಿಂದ ಜನಾಂಗೀಯ ನ್ಯಾಯದ ಪ್ರಕಾಶವಾದ ಹಾದಿಗೆ ಏಳುವ ಸಮಯ ಇದೀಗ. ಜನಾಂಗೀಯ ಅನ್ಯಾಯವನ್ನು ಭ್ರಾತೃತ್ವದ ಬಲವಾದ ಬಂಡೆಯನ್ನಾಗಿ ಪರಿವರ್ತಿಸುವ ಸಮಯ ಇದಾಗಿದೆ. ದೇವರ ಎಲ್ಲ ಮಕ್ಕಳಿಗಾಗಿ ನ್ಯಾಯವನ್ನು ಸಾರುವ ಸಮಯ ಇದಾಗಿದೆ. ನೀಗ್ರೋಗಳಿಗೆ ಪೌರತ್ವದ ಹಕ್ಕುಗಳನ್ನು ನೀಡುವವರೆಗೂ ಅಮೆರಿಕದಲ್ಲಿ ವಿಶ್ರಾಂತಿ ಅಥವಾ ನೆಮ್ಮದಿ ಇರೋದಿಲ್ಲ. ನಾವು ಸದಾ ನಮ್ಮ ಹೋರಾಟವನ್ನು ಘನತೆ ಮತ್ತು ಶಿಸ್ತಿನ ಉನ್ನತ ಮಟ್ಟದಲ್ಲಿ ನಡೆಸಬೇಕು. ನಮ್ಮ ಸೃಜನಶೀಲ ಪ್ರತಿಭಟನೆ ದೈಹಿಕ ಹಿಂಸೆಯಾಗಿ ಕ್ಷೀಣಿಸಲು ನಾವು ಎಂದಿಗೂ ಅನುಮತಿಸಬಾರದು. ನಾವು ಪದೇ ಪದೇ ದೈಹಿಕ ಶಕ್ತಿಯನ್ನು ಆತ್ಮಶಕ್ತಿಯಿಂದ ಎದುರಿಸುವ ಭವ್ಯ ಎತ್ತರಕ್ಕೆ ಏರಬೇಕು. ನೀಗ್ರೋ ಸಮುದಾಯವನ್ನು ಆವರಿಸಿರುವ ಅದ್ಭುತ ಹೊಸ ಸೈನ್ಯವು ಎಲ್ಲ ಬಿಳಿಯ ಜನರನ್ನು ನಂಬದೇ ಇರೋದಕ್ಕೆ ನಾವು ನಮ್ಮನ್ನು ಪ್ರೇರೇಪಿಸಬಾರದು. ಏಕೆಂದರೆ ನಮ್ಮ ಅನೇಕ ಬಿಳಿ ಸಹೋದರರು ಇಂದು ಇಲ್ಲಿ ತಮ್ಮ ಉಪಸ್ಥಿತಿಯಿಂದ ನಮ್ಮ ಭವಿಷ್ಯದ ಒಂದು ಭಾಗವಾಗಿದೆ ಎಂಬುದನ್ನು ತೋರಿಸಿದ್ದಾರೆ. ಆದ್ದರಿಂದ ನಾವು ಇಂದು ಮತ್ತು ನಾಳೆ ಕಷ್ಟಗಳನ್ನು ಎದುರಿಸ್ತಾ ಇದ್ದರೂ ನಾವು ಇನ್ನೂ ಒಂದು ಕನಸಿದೆ, ನನಗೆ ಇನ್ನೂ ಒಂದು ಕನಸಿದೆ. ಇದು ಅಮೇರಿಕನ್ ಕನಸಿನಲ್ಲಿ ಆಳವಾಗಿ ಬೇರೂರಿರುವ ಕನಸು. ಒಂದು ದಿನ ಈ ರಾಷ್ಟ್ರವು ಎದ್ದು ನಿಂತು ತನ್ನ ಸಿದ್ಧಾಂತದ ನಿಜವಾದ ಅರ್ಥವನ್ನು ಬದುಕಿಸುತ್ತೆ ಎಂಬುದು ನನ್ನ ಕನಸು. ನಾವು ಈ ಸತ್ಯಗಳನ್ನು ಸ್ವಯಂ ಸಿದ್ಧವೆಂದು ನಂಬೋಣ. ಎಲ್ಲ ಜನರನ್ನು ಸಮಾನರಾಗಿ ಸೃಷ್ಟಿಸಲಾಗಿದೆ. ಒಂದು ದಿನ ಜಾರ್ಜಿಯಾದ ಕೆಂಪು ಬೆಟ್ಟಗಳ ಮೇಲೆ ಹಿಂದಿನ ಗುಲಾಮರ ಪುತ್ರರು ಹಾಗೂ ಹಿಂದಿನ ಗುಲಾಮರ ಮಾಲೀಕರ ಪುತ್ರರು ಒಟ್ಟಿಗೆ ಕುಳಿತು ಸಹೋದರತ್ವದ ಮೇಜಿನ ಬಳಿ ಕುಳಿತು ಅವರು ಒಟ್ಟಿಗೆ ಸೇರುತ್ತಾರೆ ಎಂಬುದು ನನ್ನದೊಂದು ಕನಸಾಗಿದೆ. ಒಂದು ದಿನ ಮಿಸಿಸಿಪ್ಪಿ ರಾಜ್ಯವು ಸಹ ಅನ್ಯಾಯದ ಬಿಸಿಯಿಂದ ಬೇಯುತ್ತಿರುವ ರಾಜ್ಯ, ದಬ್ಬಾಳಿಕೆಯ ಬಿಸಿಯಿಂದ ಬೇಯುತ್ತಿರುವ ರಾಜ್ಯ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಒಯಾಸಿಸ್ ಆಗಿ ರೂಪಾಂತರಗೊಳ್ಳುತ್ತದೆ ಎಂಬುದು ನನ್ನ ಕನಸು. ಚಿಕ್ಕ ಮಕ್ಕಳು ಒಂದು ದಿನ ಚರ್ಮದ ಬಣ್ಣದಿಂದಲ್ಲ, ಬದಲಿಗೆ ಅವರ ಚಾರಿತ್ರ್ಯದಿಂದ ನಿರ್ಣಯಿಸಲ್ಪಡುವ ರಾಷ್ಟ್ರದಲ್ಲಿ ವಾಸಿಸುತ್ತಾರೆ ಎಂಬುದು ನನ್ನ ಕನಸು. ನನಗೊಂದು ಕನಸಿದೆ. ಇಂದು ಒಂದು ದಿನ ಅಲಬಾಮಾದಲ್ಲಿ ಅದರ ದುಷ್ಟ ಜನಾಂಗೀಯವಾದಿಗಳೊಂದಿಗೆ ಅದರ ಗವರ್ನರ್ ಅವರ ತುಟಿಗಳ ಮಧ್ಯಸ್ಥಿಕೆ ಮತ್ತು ಒಂದು ರದ್ದಿಯಾದ ಮಾತುಗಳಿಂದ ತೊಟ್ಟುಕ್ಕುತ್ತಿರುವಾಗ ಒಂದು ದಿನ ಅಲ್ಲೇ ಅಲಬಾಮಾದಲ್ಲಿ ಚಿಕ್ಕ ಕಪ್ಪು ಹುಡುಗರು ಮತ್ತು ಕಪ್ಪು ಹುಡುಗಿಯರು ಚಿಕ್ಕ ಬಿಳಿ ಹುಡುಗರು ಮತ್ತು ಬಿಳಿ ಹುಡುಗಿಯರೊಂದಿಗೆ ಸಹೋದರಿಯರು ಮತ್ತು ಸಹೋದರರಂತೆ ಕೈ ಜೋಡಿಸಲು ಸಾಧ್ಯವಾಗುತ್ತದೆ ಎಂಬುದು ನನ್ನ ಕನಸು. ನನಗೊಂದು ಕನಸಿದೆ. ಇಂದು ಒಂದು ದಿನ ಪ್ರತಿಯೊಂದು ಕಣಿಯು ಉನ್ನತ ಸ್ಥಾನಕ್ಕೇರಲ್ಪಡುತ್ತದೆ. ಪ್ರತಿಯೊಂದು ಬೆಟ್ಟ ಮತ್ತು ಪರ್ವತವನ್ನು
ತಗ್ಗಿಸಲಾಗುತ್ತೆ, ಒರಟಾದ ಸ್ಥಳಗಳು ಬಯಲಾಗುತ್ತವೆ ಮತ್ತು ಡೊಂಕು ಸ್ಥಳಗಳು ನೇರವಾಗುತ್ತವೆ, ಭಗವಂತನ ಮುಂದೆ ಬಹಿರಂಗಗೊಳ್ಳುತ್ತವೆ ಮತ್ತು ಎಲ್ಲ ಜೀವಿಗಳು ಅದನ್ನು ಒಟ್ಟಿಗೆ ನೋಡುತ್ತವೆ ಎಂಬುದು ನನ್ನ ಕನಸು. ಇದು ನಮ್ಮ ಭರವಸೆ, ಇದು ನಾನು ಬೆಟ್ಟಕ್ಕೆ ಹಿಂತಿರುಗುವ ನಂಬಿಕೆ. ಈ ನಂಬಿಕೆಯೊಂದಿಗೆ ನಾವು ಹತಾಶ ಬೆಟ್ಟದಿಂದ ಭರವಸೆಯ ಕಲ್ಲನ್ನು ಕಡಿಯಲು ಸಾಧ್ಯವಾಗುತ್ತೆ. ಈ ನಂಬಿಕೆಯಿಂದ ನಾವು ನಮ್ಮ ರಾಷ್ಟ್ರದ ನಿಜವಾದ ಭಿನ್ನಾಭಿಪ್ರಾಯಗಳನ್ನು ಸಹೋದರತ್ವದ ಸುಂದರ ಸಿಂಪನಿಯಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತದೆ. ಈ ನಂಬಿಕೆಯೊಂದಿಗೆ ನಾವು ಒಟ್ಟಿಗೆ ಕೆಲಸ ಮಾಡಲು, ಒಟ್ಟಿಗೆ ಪ್ರಾರ್ಥಿಸಲು ಸಾಧ್ಯವಾಗುತ್ತದೆ, ಒಟ್ಟಿಗೆ ಹೋರಾಡಲು, ಒಟ್ಟಿಗೆ ಜೈಲಿಗೆ ಹೋಗಲು. ಒಂದು ದಿನ ನಾವು ಮುಕ್ತರಾಗುತ್ತೇವೆ, ಸ್ವತಂತ್ರರಾಗುತ್ತೇವೆ ಎಂದು ತಿಳಿದು ಶಾಶ್ವತವಾಗಿ ಸ್ವತಂತ್ರಕ್ಕಾಗಿ ನಿಲ್ಲಲು ಸಾಧ್ಯವಾಗುತ್ತದೆ. ಮತ್ತು ಇಂದು ನಾನು ನಿಮಗೆ ಹೇಳುತ್ತೇನೆ ನನ್ನ ಸ್ನೇಹಿತರೆ, ಸ್ವತಂತ್ರ ಮುಳುಗಲಿ. ನ್ಯೂ ಹ್ಯಾಂಪ್ಶೈರ್ನ ಅದ್ಭುತ ಬೆಟ್ಟಗಳಿಂದ ಸ್ವಾತಂತ್ರ್ಯ ಮುಳುಗಲಿ, ನ್ಯೂಯಾರ್ಕ್ನ ಬಲಶಾಲಿ ಪರ್ವತಗಳಿಂದ ಸ್ವತಂತ್ರ ಪ್ರಾರಂಭವಾಗಲಿ, ಪೆನ್ಸಿಲ್ವೇನಿಯಾದ ಬಲಶಾಲಿ ಅಲೆಗೆನೀಸ್ನಿಂದ ಸ್ವಾತಂತ್ರ್ಯ ಮುಳುಗಲಿ, ಕೊಲೊರಾಡೋದ ಹಿಮದಿಂದ ಆವೃತವಾದ ರಾಕೀಸ್ನಿಂದ ಸ್ವತಂತ್ರ ಮುಳುಗಲಿ, ಕ್ಯಾಲಿಫೋರ್ನಿಯಾದ ಸುಂದರವಾದ ಇಳಿಜಾರುಗಳಿಂದ ಸ್ವತಂತ್ರ ಮುಳುಗಲಿ. ಆದರೆ ಅಲ್ಲಿ ಮಾತ್ರವಲ್ಲ, ಜಾರ್ಜಿಯಾದ ಸ್ಟೋನ್ ಮೌಂಟೈನ್ನಿಂದ ಸ್ವತಂತ್ರ ಮುಳುಗಲಿ, ಟೆನ್ನಿಸಿಯ ಲುಕೌಟ್ ಮೌಂಟೈನ್ನಿಂದ ಸ್ವತಂತ್ರ ಮುಳುಗಲಿ, ಮಿಸಿಸಿಪಿಯ ಪ್ರತಿಯೊಂದು ಬೆಟ್ಟ ಮತ್ತು ಗುಡ್ಡದಿಂದ ಸ್ವಾತಂತ್ರ್ಯ ಮುಳುಗಲಿ, ಪ್ರತಿಯೊಂದು ಪರ್ವತ ಬದಿಯಿಂದಲೂ ಸ್ವಾತಂತ್ರ್ಯ ಮುಳುಗಲಿ. ಮತ್ತು ಇದು ಸಂಭವಿಸಿದಾಗ, ನಾವು ಸ್ವತಂತ್ರವನ್ನು ಮುಳುಗಿಸಲು ಅವಕಾಶ ನೀಡಿದಾಗ, ನಾವು ಅದನ್ನು ಪ್ರತಿಯೊಂದು ಹಳ್ಳಿಗೂ ಮತ್ತು ಪುಟ್ಟ ಹಳ್ಳಿಯಿಂದಲೂ ಪ್ರತಿಯೊಂದು ರಾಜ್ಯ ಮತ್ತು ಪ್ರತಿಯೊಂದು ನಗರದಿಂದಲೂ ಮುಳುಗಿಸಿದಾಗ, ದೇವರ ಎಲ್ಲ ಮಕ್ಕಳು, ಕಪ್ಪು ಪುರುಷರು ಮತ್ತು ಬಿಳಿ ಪುರುಷರು, ಯಹೂದಿಗಳು ಮತ್ತು ಬೇರೆ ಮತಸ್ಥರು, ಪ್ರೊಟೆಸ್ಟೆಂಟರು ಮತ್ತು ಕ್ಯಾಥೋಲಿಕರು ಕೈ ಜೋಡಿಸಲು ಮತ್ತು ಹಳೆಯ ನೀಗ್ರೋ ಆಧ್ಯಾತ್ಮಿಕ ಗೀತೆ ಪದಗಳನ್ನು ಹಾಡಲು ಸಾಧ್ಯವಾಗುವ ದಿನವು ನಾವು ವೇಗಗೊಳಿಸಲು ಸಾಧ್ಯವಾಗುತ್ತೆ. ಅಂತಿಮವಾಗಿ ವಿ ಆರ್ ಫ್ರೀ, ನಾವು ಮುಕ್ತರಾದೆವು. ಅಂತಿಮವಾಗಿ ನಾವು ಮುಕ್ತರಾಗಿದ್ದೇವೆ. ಅಂತಿಮವಾಗಿ ಫ್ರೀ ಅಟ್ ಲಾಸ್ಟ್, ಫ್ರೀ ಅಟ್ ಲಾಸ್ಟ್. ಥ್ಯಾಂಕ್ ಗಾಡ್ ಆಲ್ಮೈಟಿ, ವಿ ಆರ್ ಫ್ರೀ ಅಟ್ ಲಾಸ್ಟ್. ಕೊನೆಗೆ ನಾವು ಮುಕ್ತರಾಗಿದ್ದೇವೆ, ದೇವರಿಗೆ ಧನ್ಯವಾದಗಳು, ನಾವು ಕೊನೆಗೆ ಮುಕ್ತರಾದೆವು ಅಂತ ಹೇಳಿ ಅವರ ಒಂದು ಭಾಷಣವನ್ನು ಮುಗಿಸ್ತಾರೆ. ನೋಡಿ, ಭಾಷಣವನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿಸಿರ್ತೇನೆ. ಹಾಗೆ ಆ ಒಂದು ಇಂಗ್ಲೀಷ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.